ನೋಡಿ ಸಿಲಿ ನೋಡಿ ಗೈಸ್ ಇಲ್ಲಿ ಪುರಾಣ ಹೊಡಿತಾ ಗಾಯ್ಸ್ ಇವಳು ಹುಡುಗಿ ಆಗ್ಬಿಟ್ಟವಳೆ ನೋಡಿ ಇಲ್ಲಿ ರೀಲ್ಸ್ ಮಾಡ್ತಾವ್ರಿ ನಾನು ಅಪ್ಲೋಡ್ ಮಾಡು ಸ್ಲೋಮ ಒಂದ ನೆಡ್ಕೊಂಬರೋದು ಎಲ್ರಿಗೂ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗ ಊಟ ಎಲ್ಲ ಮುಗಿಸಿ ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಹಂಗಾಗಿ ಹೋಗ್ತಾ ಇದ್ವಿ. ಅಂತಂದ್ರೆ ನಮ್ಮೂರ್ ಪಕ್ಕ ಟೌನ್ ಇದೆಯಲ್ಲ, ಅಲ್ಲಿ ಒಂದು ಸೇತುವೆ ಇದೆ, ತೂಕ್ ಸೇತುವೆ. ಅದು ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಮಳೆ ಟೈಮಲ್ಲಿ ಫುಲ್ ನೀರ್ ಬಂದಿರುತ್ತೆ, ಚೆನ್ನಾಗಿರುತ್ತೆ. ಸೊ ಅದನ್ನ ನೋಡ್ಕೊಂಡು, ಮತ್ತೆ ನಮ್ ತಮ್ಮ ಹಾಸ್ಟೆಲ್ ಅಲ್ಲಿ ಇದ್ದಾನೆ, ನಮ್ ಚಿಕ್ಕಪ್ಪನ ಮಗ, ಅವನನ್ನ ನೋಡ್ಕೊಂಡ್ ಬರೋಣ ಹಂಗೇನೆ ಅಂತ ಎಲ್ರು ಹೋಗ್ತಾ ಇದೀವಿ. ಹಂಗಾಗಿ ನಿಮ್ಗೂನು ಕೂಡ ನಮ್ಮೂರು ಇರೋ ಅಂತ ಸ್ಪೆಷಲ್ ಪ್ಲೇಸ್ ನ ತೋರ್ಸೋಣ ಅಂತ ಅನ್ಕೊಂಡಿದೀನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆ ಪ್ಲೇಸ್ ನ ತೋರಿಸ್ತೀನಿ, ತುಂಬಾನೇ ಚೆನ್ನಾಗಿರುತ್ತೆ ಪ್ಲೇಸು, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ನಾ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ. ಇಲ್ಲಂತೂ ಮತ್ತೆ ಇವಾಗ ಹೊರಡ್ಬೇಕು ಆಲ್ರೆಡಿ, ಅಂದ್ರೆ ಮಳೆ ಸ್ಟಾರ್ಟ್ ಆಯ್ತು, ಹಂಗಾಗಿ ಸ್ವಲ್ಪ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ. ಮನೆ ಹತ್ರ ನಿನ್ನ ಹೊರಟಿಲ್ಲ. ಈಗ ತೋರಿಸ್ತೀನಿ ಎಷ್ಟು ಮಳೆ ಬರ್ತಿದೆ ಅಂತ, ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು, ಮತ್ತೆ ನಮ್ಮ ಅಕ್ಕ ರೀಲ್ಸ್ ಮಾಡ್ಕೊಂಡು ನಿಂತಿದ್ಲು. ಅಂತಂದ್ರೆ ಸಾಂಗ್ ಹಾಕಿದ್ಲಲ್ಲ, ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ಸಾಂಗ್ನ ಮ್ಯೂಟ್ ಮಾಡಿದ್ಲು. ಆಮೇಲೆ ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೆ ಅವಳು. ನೋಡಿ ನಮ್ಮೂರಲ್ಲಿ ಎಂತ ಮಳೆ ಬರ್ತಿದೆ ಅಂತ ನೋಡಿ. ನಿಮ್ಮೂರಲ್ಲೂ ನಿಮ್ ಕಡೆ ನಿಂಗೆ ಮಳೆನ ನೋಡಿ, ಎಷ್ಟು ಮಳೆ. 3 ತಿಂಗಳಾಯ್ತು ನಮ್ಮೂರ್ಗೆ ಮಳೆ ಸ್ಟಾರ್ಟ್ ಆಗಿ, ಇನ್ನೂ ಕಡಿಮೆ ಆಗಿಲ್ಲ. ಬೆಳೆ ಒಂದಿನ ತೋರಿಸ್ತೀವಿ, ಅದೆಲ್ಲ ನಾವ್ ಏನೇನ್ ಬೆಳೆ ಮಾಡಿದೀವಿ ಅದೆಲ್ಲ ತೋರಿಸ್ತೀವಿ ಗೈಸ್. ನೋಡಿ ಹೀಗೆ ವಾಚ್ ಮಾಡಿ. ಆಗ ಹೊರಡ್ಬೇಕು. ನಾನಾಗೆ ಜಸ್ಟ್ ಈ ತರ ರುಬ್ನ ಹಾಕಿದ್ದೀನಿ, ಏಕೆಂದ್ರೆ ಮಳೆ ಅಲ್ವಾ ಗೈಸ್, ಸೇರೆಲ್ಲ ಬಿಟ್ಕೊಂಡು ಹೋದ್ರೆ ಚೆನ್ನಾಗಿರಲ್ಲ. ಹೋಗ್ಬೇಕಾದ್ರೆ ಸಿಗ್ತೀನಿ. ಸ್ನಾನ ಮಾಡೋದಿಲ್ಲ ಏನಿಲ್ಲ, ಹೊಸ ಬಟ್ಟೆ ಇಕ್ಕೊಂಡು ಶೋಕಿ ಮಾಡೋದು ಗೈಸ್. ಸ್ನಾನ ಮಾಡಿದ್ರೆ ಸೆಂಟ್ ಹಾಕೊಂಡ್ರೆ ಚೆನ್ನಾಗ್ ಕಾಣಲ್ವಾ, ಕಾಣ್ತೀವಿ ತಾನೆ. ನೋಡಿ ನಮ್ಮಮ್ಮ. ನಮ್ಮ ಅಮ್ಮಂಗೆ ಇನ್ನೊಂದೇನಂದ್ರೆ, ನಾವು ಮಕ್ಳಾದ್ರೂ ನಮ್ಗಿಂತ ಜಾಸ್ತಿ ನಮ್ ತಮ್ಮ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ, ಅದಕ್ಕೆ ಬರ್ತಾ ಇರೋದು ಗೈಸ್. ನಾವೆಲ್ಗೂ ಕರೆದ್ರೆ ಬರೋದಿಲ್ಲ. ಇವಾಗ ನಮ್ಮೂರಿಂದ ಹೊರಟ್ವಿ ನೋಡಿ. ಇದು ನಮ್ಮೂರ್ ಕೆರೆ. ನಾವು ಇದನ್ನ ಕೋಡಿ ಬಿದ್ದಿದೆ ಅಂತ ಹೇಳ್ತೀವಿ. ಅಲ್ಲಿ ನೀರು ಬರ್ತಿದೆಯಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇದು ಕೂಡ ಒಂಥರ ಖುಷಿ ಅನಿಸುತ್ತೆ ಅದನ್ನು ನೋಡಲಿಕ್ಕೇ ಈ ಮಳೆ ಟೈಮಲ್ಲಿ. ಬಟ್ ಸಿಕ್ಕಾಬಟ್ಟೆ ಮಳೆ ಆದ್ರೂ ಚೆನ್ನಾಗಿರಲ್ಲ ಅಲ್ವಾ. ಇವಾಗ ಹೊರಡ್ತಾ ಇದ್ದೀವಿ, ಹಾಗೆ ಏನೇನೋ ಕಾರಲ್ಲಿ ಮಾತಾಡ್ಕೊಂಡು ಹೊರಡ್ತಾ ಇದ್ವಿ. ನಿಮಗೂ ಡಿಸ್ಟರ್ಬ್ ಆಗುತ್ತೆ, ಜಾಸ್ತಿ ವೆಹಿಕಲ್ ಸೌಂಡ್ ಎಲ್ಲ ಬರ್ತಿತ್ತು, ಅದಕ್ಕೇ ಮ್ಯೂಟ್ ಮಾಡಿದ್ದೀನಿ. ನಿಮಿಷ ತೋರಿಸ್ತೀನಿ. ಯಾರು ಬಂದ್ ಬಿದ್ದಿದ್ದಾರೋ ಅಂತ ಬಿಡೋದಿಲ್ಲ. ಮೇಲೆ ಮನೆ ಒಂದು ಬುಡ್ಡಿ ಇದೆ, ಇದು ಬುಡ್ಡಿ. ಇಲ್ಲಿ 2 ದೇವಸ್ಥಾನ ಇದಾವೆ, ಇವಾಗ ಮಾಡಿರೋದು. ನೋಡಿ ಶೋಕಿ ಮೇಲ್ ಬಿಡೋದಿಲ್ವಾ, ಮೇಲೆ ನಾನು ನಿಜ ಅಲ್ಲಿ ಬಿಡ್ತಾರೆ ಅನ್ಕೊಂಡಿದೆ. ಇಲ್ಲಿ ಎಷ್ಟೊಂದು ನೀರು ಬಂದೈತೆ. ನೀವು ರುಚಿತ ಅವರೆಲ್ಲ ಹೋಗಿದ್ರಲ್ಲ, ಅದು ನಂದಿಗೆ ಸಿಲಿ
ಮತ್ತು ಈ ಸೇತುವೆ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವ್ಯಾರು ನಮ್ಮ ಹಾಸನ ಡಿಸ್ಟಿಕಲ್ಲಿ ಇರೋರು, ಸುತ್ತಮುತ್ತ ಇರೋರು ಈ ಪ್ಲೇಸ್ನ ನೋಡಿದರೆ ನನಗೂ ಕಮೆಂಟಲ್ಲಿ ತಿಳಿಸಿ. ಏಕೆಂದರೆ ನನ್ನ ವಿಡಿಯೋನು ಕೂಡ ಅಕ್ಕಪಕ್ಕ ಯಾರು ವಾಚ್ ಮಾಡ್ತಿರ್ತೀರಾ ಅಂತ ಗೊತ್ತಾಗುತ್ತೆ ಅಲ್ವಾ. ನೋಡಿ ಇಲ್ಲಿ ರೀಲ್ಸ್ ಮಾಡ್ತಾವ್ರಿ. ನಾನು ಒಬ್ಳದ್ ಮಾಡು ಸ್ಲೋಮ ಒಂದ ನಿಡ್ಕೊಂಬರೋದು. ಮಳೆ ಬರ್ತೈತೆ. ನೋಡಿ ಇಲ್ಲೊಂದು ಪುಟ್ಟ ದೇವಸ್ಥಾನ ಇದೆ. ನೋಡಿ ನಾನು ಹೇಳಿದ್ನಲ್ಲ ಅದು ಇದೇನೇ ಸೇತುವೆ, ಬಟ್ ಅಲ್ಲಿ ಸೇತುವೆ ಮೇಲೆ ಹೋಗಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು ವ್ಯೂ ಪಾಯಿಂಟು. ಮತ್ತು ಅಂದರೆ ಇವಾಗ ನೀರೆಲ್ಲ ಜಾಸ್ತಿ ಇದೆಯಲ್ಲ, ಅದಕ್ಕೇ ಅಲ್ಲಿ ಬಿಟ್ಟಿರಲಿಲ್ಲ, ಕ್ಲೋಸ್ ಮಾಡಿದರು. ಹಾಗಾಗಿ ಈಚೆ ಸೈಡಲ್ಲಿ ಬಂದು ತೋರಿಸ್ತಾ ಇದ್ದೀನಿ. ಅಂದರೆ ಯೂಶಲಿ ಇಷ್ಟು ನೀರಿರಲ್ಲ, ಬಟ್ ಇವಾಗ ಮಳೆ ಅಲ್ವಾ ತುಂಬಾ ಚೆನ್ನಾಗಿತ್ತು, ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ನೆಕ್ಸ್ಟು ಅದಾದಮೇಲೆ ನಮ್ಮ ತಮ್ಮನ ನೋಡೋಕ್ಕೆ ಅಂತ ಹಾಸ್ಟೆಲ್ಲಿಗೆ ಹೋದ್ವಿ. ಹಾಸ್ಟೆಲ್ದು ವೀಡಿಯೋ ಏನೂ ಕ್ಯಾಪ್ಚರ್ ಮಾಡಲಿಲ್ಲ, ಅಂತಂದರೆ ವೀಡಿಯೋ ಮಾಡಬಾರ್ದೇನೋ ಅಂತ ಅಂದ್ಕೊಂಡು ನಾನೇನು ಅಲ್ಲಿ ಮೇಲೆ ಎಲ್ಲ ವೀಡಿಯೋ ಏನೂ ಕ್ಯಾಪ್ಚರ್ ಮಾಡಲಿಲ್ಲ. ಹುಡುಗಿ ಆಗ್ಬಿಟ್ಟವಳೆ. ಹಾಸ್ಟೆಲ್ಗಳಲ್ಲೆಲ್ಲ ಜೋರಾಗಿ ಮಾತಾಡೋ ಹಾಗೆ ಇರಲ್ಲ, ಅಂತಂದರೆ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ. ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲ ಮಾತಾಡಿಸ್ಕೊಂಡು ಅವನನ್ನು ಓದ್ಕೋ ಚೆನ್ನಾಗಿ ಅಂತೆಲ್ಲ ಹೇಳ್ಕೊಂಡು, ಮತ್ತು ಎಂಗೇಜ್ಮೆಂಟ್ ಇದೆಯಲ್ಲ ಅದಕ್ಕೆ ಅಂತ ಬರ್ತೀವಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತೆಲ್ಲ ಹೇಳ್ಕೊಂಡು ಮಾತಾಡ್ತಾ ನಿಂತಿದ್ರು. ಹಾಗೆ ಮಾತಾಡಿಸ್ಕೊಂಡು ನನ್ನ ತಮ್ಮನ್ನ ತುಂಬ ಟೈಮ್ ಏನಿರಲಿಲ್ಲ, ಮಾತಾಡಿಸ್ಕೊಂಡು ಬೇಗನೆ ಹೊರಟ್ವಿ. ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಯಿತು. ಮತ್ತೆ ಇವಾಗ ಪಾನಿಪುರಿ ಮಸಾಲೆ ತಿನ್ನೋಣ ಅಂತ ಕಡ್ಲೆಕಾಯಿ ಯಾರು ತಿಂತಾರ ಬಾ. ಮತ್ತು ಅಲ್ಲಿಂದ ಹೊರಟು ಇನ್ನು ನಮ್ಮೂರ ಪಕ್ಕನೇ ಟೌನ್ ಇದೆಯಲ್ಲ ಅಲ್ಲಿಗೆ ರೀಚ್ ಆದ್ವಿ. ಅಲ್ಲಿಂದ ಬಂದು ಮಸಾಲೆ ಏನಾದ್ರು ತಿನ್ನೋಣ ಅಂತ ಹಂಗೆ ಹೊರಟ್ವಿ. ಅಂತಂದರೆ ಇಲ್ಲಿ ವೆಹಿಕಲ್ಸ್ ಎಲ್ಲ ತುಂಬಾ ಓಡಾಡ್ತಾ ಇರುತ್ತಲ್ವ, ಹಾಗಾಗಿ ಸೆಲ್ಫಿನ ಇಟ್ಕೊಂಡು ವೀಡಿಯೋ ಮಾಡಲಿಲ್ಲ, ಬ್ಯಾಕ್ ಕ್ಯಾಮ್ರದಲ್ಲೇ ಮಾಡ್ಕೊಂಡು ಹಂಗೆ ನಮ್ಮ ಅಮ್ಮನ ಜೊತೆ ನಮ್ಮಮ್ಮ ನಾನು ನಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇನೆ ಆ್ಯಕ್ಚುಲಿ ಇಲ್ಲಿಗೆ ಬಂದರೆ ನಾವು ಈ ಅಂಗಡಿಲೇ ಮಸಾಲೆ ಪುರಿ ತಿನ್ನೋದು. ಬಾ ಬತ್ತು ನೋಡ್ತೀವಿ. ಇವಾಗ ಮನೆಗೆ ಬಂದು ಇವಾಗ ಕಾಫಿ ಕುಡಿಬೇಕು. ಓಕೆ, ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.